ಹತ್ರ ಉತ್ತರ ಹೇಳ್ತೀನಿ ಅಂದರೆ ಹಾಗಾಗಿ ಪ್ರಶ್ನೆಯನ್ನೇ ಕೇಳ್ತೀನಿ. ಆಗಸ್ಟ್ 15ಕ್ಕೆ ತೆರೆ ಮೇಲೆ ಬರ್ತಾ ಇದೆ ಭೈರತಿ ರಣಗಲ್. ಇದಕ್ಕೇನಾದರೂ ಪರ್ಟಿಕ್ಯುಲರ್ ಕಾರಣ ಏನಾದರೂ ಇದೆಯಾ? ರೀಸನ್ ಅಂತ ಏನಿಲ್ಲ, ಶೂಟಿಂಗ್ ಮುಗಿಯೋದೆ ಆ ಟೈಮ್ಗೆ, ಸೊ ಅದಕ್ಕೆ. ಒಂದು ಆಗಸ್ಟಲ್ಲಿ ಒಳ್ಳೆ ದಿನಗಳು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಸೊ ದಟ್ಸ್ ವೈ 15. ಯಾ ಕಂಟಿನ್ಯೂಸ್ ಒಂದು 4-5 ಡೇಸ್ ಹಾಲಿಡೇ, ಆಲ್ಮೋಸ್ಟ್ 6 ಡೇಸ್ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಏನು ಶಿವಣ್ಣ ಮಾತನಾಡಬೇಕು. ಭೈರತಿ ರಣಗಲ್ಲಾಗಿ ನಿಮ್ಮನ್ನು ನೋಡೋದೇ ನಮಗೆ ಖುಷಿ. ಶಿವಣ್ಣ ಸಿನಿಮಾದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಐ ಥಿಂಕ್ ಆಲ್ಮೋಸ್ಟ್ ಪ್ರೆಸ್ ಅವ್ರನ್ನ ಡೈಲಿ ನೋಡ್ತಾನೆ, ಮೀಟ್ ಮಾಡ್ತಾನೆ. ಪಾಸ್ಟ್ ಒಂದು 10 ದಿನದಿಂದ ಮೀಟ್ ಮಾಡ್ತಾನೆ ಇದ್ದೀನಿ. ಅಂದರೆ ಪ್ರಮೋಷನಲಿ ಸೋಷಿಯಲ್ ಮೀಡಿಯಾ ಹಾಗೂ ಪ್ರೆಸ್ ಮೀಟ್ ಆದಾಗ ಈ ಯಾವಾಗ ರಿಲೀಸ್ ಆಗಿದ್ದ ದಿನ ಪ್ರೆಸ್ನವ್ರನ್ನ ಮೀಟ್ ಮಾಡಿದ್ದು. ನಮ್ಮ ಒಂದು ಸಂಬಂಧ ಯಾವಾಗಲೂ ಹಿಂಗೆ ಇರುತ್ತೆ, ಹ್ಯಾಪಿಯಾಗಿರುತ್ತೆ. ಆ್ಯಂಡ್ ಖುಷಿಯಾಗುತ್ತೆ. ಅಂದರೆ ಯಾರೋ ಕೇಳಿದ್ರು, ಪಾಪ ನನ್ನ ಮಗಳು ಆನ್ಸರ್ ಮಾಡಲಿಲ್ಲ ಕರೆಕ್ಟಾಗಿ, ಯಾಕೆ ಇದರಲ್ಲಿ ಈ ದಿನ ಆ್ಯಕ್ಚುಲಿ ಶಿವರಾತ್ರಿ ದಿನ ಮಾಡಬೇಕಂತಿತ್ತು. ಅವತ್ತು ಪಿಕ್ಚರ್ ರಿಲೀಸ್ ಇದ್ದಿದ್ದರಿಂದ ಅವತ್ತು ಎಲ್ಲ ಹಬ್ಬ ನೀವೆಲ್ಲ ಬ್ಯುಸಿ ಇರ್ತೀರ ಅಂದ್ಬಿಟ್ಟು 2 ಪಿಕ್ಚರ್ ರಿಲೀಸ್ ಆಗುತ್ತೆ. ನಮಗೆ ಒಂದೇ ಸತಿ 3 ಸಿನಿಮಾದು ಒಂದು ಕಂಟೆಂಟ್ ಕೊಡೋದಕ್ಕಿಂತ ಸಪ್ರೇಟಾಗಿ ಮಾಡೋಣ ಅಂದ್ಬಿಟ್ಟು ಫೈರ್ಫ್ಲೈ ಆ್ಯಂಡ್ ಇದು ಪ್ರೆಸ್ ಮೀಟ್ ಮಾಡಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ನಾವು ಇಟ್ಕೊಳ್ಬೇಕಾಯ್ತು. ಯಾಕಂದ್ರೆ ಭಾನುವಾರ ಎಲ್ಲರೂ ಫ್ರೀ ಆಗಿರ್ತೀರ, ಬರ್ತೀರಾ, ಒಂದು ಗೆಟ್ ಟುಗೆದರ್ ಥರ ಇರಲಿ ಅಂದ್ಬಿಟ್ಟು ಇವತ್ತು ಪ್ಲ್ಯಾನ್ ಮಾಡಿದ್ದು. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು, ಇಂಥ ಒಂದು ರೋಲ್ನ ಕ್ರಿಯೇಟ್ ಮಾಡಿದ್ದು ನರ್ತನ್. ಫಸ್ಟ್ ಮಾಡಿದೆ ನನಗೂ ಭಯ ಆಯಿತು, ಮಫ್ತಿ ಮಾಡ್ಬೇಕಾದ್ರೆ ಏನು ಮಾಡಬೇಕಾ ಏನು ಅಂತ. ಗೀತನಿಗೂ ಅಷ್ಟೇ, ಬೇಡ ಮಾಡಬೇಕಾ, ಇಂಟರ್ವ್ಯೂಲ್ ಮೇಲೆ ಬರ್ತಾರೆ, ಯಾಕೆ ಎಷ್ಟು. ಇನ್ನೊಂದು ರೀಸನ್ನು, ಮುರಳಿ ಬೇರೆ ಮಾಡ್ತಾಯಿದ್ದಾನೆ, ಮಾವನ ಮಗ. ಮುರಳಿಗೆ ನಾ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಅವರು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಏನು ಮಾಡೋದು ಅಂತ ಒಂದು ಕ್ವಶನ್ ಮಾರ್ಕ್ ಇತ್ತು. ಅವಾಗ ಇವ್ರು ಬಂದಿಲ್ಲ ಸರ್ ನೀವು ಮಾಡಿ ನೋಡಿ. ಆಮೇಲೆ ನನಗೊಂದು ಧೈರ್ಯ ಬಂತು ಮೇಡಮ್. ಆಮೇಲೆ ಗೀತನಿಗೆ ಯಾಕೋ ಇಲ್ಲ, ಏನು ಮಾಡೋದು ಸರಿ ಇಲ್ಲ ಇರಲಿ ಬಿಡಿ, ಯಾರು ಪಿಕ್ಚರ್, ಮುರಳಿ ಪಿಕ್ಚರ್ ಥರ ನೋ ಪ್ರಾಬ್ಲಮ್. ಯಾರು ಇದರಲ್ಲಿ ಹೆಸರು ಬರೋದು ಯಾರಿಗೆ ಅನ್ನೋದು ಮುಖ್ಯ ಅಲ್ಲ. ಇದರಲ್ಲಿ ಮೇಜರ್ ಪಿಕ್ಚರ್ ಚೆನ್ನಾಗಿ ಹೋಗಬೇಕು. ಒಂದು ಒಳ್ಳೆ ಸಿನಿಮಾ ಆದರೆ, ಒಂದು ಒಳ್ಳೆ ರನ್ ಆಗ್ತಿರೋ ಸಿನಿಮಾದಲ್ಲಿ ನಾವು ಭಾಗಿಯಾಗಿದ್ದೀವಿ ಅನ್ನೋದೇ ಒಂದು ಭಾಗ್ಯ ಅಷ್ಟೇ. ನೋ ಮ್ಯಾಟ್ರ್ ಯಾರು ಹೀರೋ ಆದರೆ ಏನು ಪರವಾಗಿಲ್ಲ ಅಂದ್ಬಿಟ್ಟು ನಾನು ಬಟ್ ವೈಲ್ ನಮ್ಮ ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ಅದೇನೋ ಒಂದು ಅಂಡರ್ ಕರೆಂಟ್ಲಿ ಏನು ಆ್ಯಟಿಟ್ಯೂಡಾ ಇಲ್ಲ ಆ ರೋಲ್ ಮೇಲೆ ಒಂದು ಲವ್ ಅಂತ ಗೊತ್ತಿಲ್ಲ. ಐ ಸ್ಟಾರ್ಟೆಡ್ ಲವಿಂಗ್ ದಟ್ ಕ್ಯಾರೆಕ್ಟರ್ ಭೈರತಿ ರಣಗಲ್. ಯಾಕಂದರೆ ಕೇಳೋಕ್ಕೂ ಚಂದ. ಭೈರತಿ ರಣಗಲ್ ಯೂಶ್ವಲಾಗಿ ಹೆಸರು ಎಲ್ಲಿ ಬರುತ್ತೆ ಭೈರತಿ ರಣಗಲ್, ಯಾಕೆ ಭೈರತಿ ರಣಗಲ್? ಒಂದು ಡೈಲಾಗ್ ಇದೆ, ಸುತ್ತ ಸಮುದ್ರ ಒಬ್ಬನಿಗೆ ಹತ್ತಲ್ಲ ಅವನ ರಾವಣ ಅಂತ ಕರೀತಾರೆ. ಇಲ್ಲೂ ಅಷ್ಟೇ, ಸುತ್ತ ಸಮುದ್ರ ನದಿಗಳಿಗಿಂತ ಹೆಚ್ಚಾಗಿ ಬರೀ ರಕ್ತದ ನದಿಗಳೇ ಜಾಸ್ತಿ. ಅಲ್ಲೊಬ್ಬ ಇದು ಅವನ್ನ ರಣಗಲ್ಲು ಅಂತ ಕರೀತಾರೆ. ಆ ಫಸ್ಟ್ ಡೈಲಾಗೇ ಒಂಥರ ಒಂದು ಎನರ್ಜಿ, ಒಂದು ಗೊತ್ತಿಲ್ಲದಿರೋ ಒಂದಿದು ಆ್ಯಟಿಟ್ಯೂಡು. ಆಮೇಲೆ ಅಂಡರ್ ಕರೆಂಟ್ಲಿ ಏನಿದೆ ಆ ವಿಷಯನ ಸ್ಮಾಲಾಗಿ ಹೇಳ್ತಾ ಹೋಗ್ತಾರೆ. ಆ ಸ್ಮಾಲ್ ಸ್ಟೋರಿನ ಡೆವಲಪ್ ಮಾಡಿ ಭೈರತಿ ರಣಗಲ್ ಥರ ಮಾಡಬೇಕಂತ ಬಂದಾಗ ಇಟ್ ವಾಸ್ ರಿಯಲಿ ಎ ವೆರಿ ಗುಡ್ ಥಾಟ್. ಯಾಕೆ ಇವನು ಭೈರತಿ ರಣಗಲ್ ಆಗ್ತಾನೆ, ಯಾಕೆ ಇಷ್ಟು ಪ್ರೀತಿ ಜನಗಳಿಗೆ ಅವನು ಕಂಡ್ರೆ ಅನ್ನೋದನ್ನ ಭಾಳ ಕನ್ವಿನ್ಸಿಂಗ್ ಆಗಿದೆ, ಭಾಳ ಕನ್ವಿನ್ಸಿಂಗ್ ಆಗಿ ಹೇಳ್ತಾರೆ. ಅದು ಜಾಸ್ತಿ ಏನು ಆಡಂಬರ ಇಲ್ದೇನೆ ಬರೀ ಸೈಲೆಂಟಾಗಿ ಆ ಕ್ಯಾರೆಕ್ಟರ್ ಸೈಲೆನ್ಸ್ನ ಬಿಟ್ಕೊಟ್ಟಿಲ್ಲ. ಇಲ್ಲೂ ಬರೀ ಮಾತಾಡ್ತಾನೆ ಹೋಗ್ತಾನೆ ಅಂತಲ್ಲ.